ನಮಸ್ಕಾರ ಸ್ನೇಹಿತರೆ. ಇದೀಗ ಎಲ್ಲೆಡೆ ಗ್ಯಾಸ್ ಅಭಾವ ಕಾಣಿಸ್ತಾ ಇದೆ. ಇನ್ನು ಈ ನಡುವೆ ಮನೆಯಲ್ಲಿ ಎಷ್ಟು ಗ್ಯಾಸನ್ನು ಇಟ್ಕೊಳ್ಬೋದು ಎನ್ನುವ ಪ್ರಶ್ನೆ ಹಲವರಲ್ಲಿದೆ. ಹಾಗಾಗಿ ಎಷ್ಟು ಗ್ಯಾಸನ್ನು ಇಟ್ಕೊಳ್ಬೋದು, ಪ್ರತಿಯೊಬ್ಬರು ತಪ್ಪದೆ ಈ ವಿಡಿಯೋವನ್ನು ನೋಡಿ ಸ್ನೇಹಿತರೆ. ಪ್ರತಿಯೊಬ್ಬರ ಅಡುಗೆ ಮನೆಯಲ್ಲೂ ಕೂಡ LPG ಸಿಲಿಂಡರ್ ಅತ್ಯಗತ್ಯ. ಕೆಲವೊಮ್ಮೆ ಗ್ಯಾಸ್ ಖಾಲಿಯಾದಾಗ ತೊಂದರೆ ಆಗಬಾರದು ಎಂಬ ಕಾರಣಕ್ಕೆ ಅನೇಕರು ಮುಂಜಾಗ್ರತಾ ಕ್ರಮವಾಗಿ ಹೆಚ್ಚುವರಿ ಸಿಲಿಂಡರ್ಗಳನ್ನು ಸಂಗ್ರಹಿಸಿದ್ದಾರೆ. ಆದರೆ ಭಾರತದಲ್ಲಿ ಒಂದು ಮನೆಯಲ್ಲಿ ಎಷ್ಟು ಸಿಲಿಂಡರ್ಗಳನ್ನು ಇಟ್ಕೊಳ್ಬೋದು ಎಂಬುದಕ್ಕೆ ನಿರ್ದಿಷ್ಟ ಕಾನೂನು ಮತ್ತು ಮಿತಿಗಳು ಕೂಡ ಇದೆ. ಒಂದು ವೇಳೆ ನೀವು ಈ ನಿಯಮವನ್ನು ಮೀರಿದರೆ ಭಾರಿ ದಂಡವನ್ನೇ ತರಬೇಕಾಗುತ್ತದೆ. ಇನ್ನು ಸಾರ್ವಜನಿಕ ಸುರಕ್ಷತೆ ಮತ್ತು ಅಕ್ರಮ ಸಂಗ್ರಹ ತಡೆಯಲು ಈಗ ಕೆಲವೊಂದಷ್ಟು ನಿಯಮಗಳು ಕೂಡ ಇದೆ. ಅದೇನಪ್ಪ ಅಂದರೆ, ಎಷ್ಟು ಸಿಲಿಂಡರ್ಗಳನ್ನು ಇಟ್ಕೊಳ್ಳೋದು ಕಾನೂನುಬದ್ಧ ಅಂತ ನೋಡೋದಾದರೆ, ಭಾರತೀಯ ತೈಲ ಕಂಪನಿಗಳು ಮತ್ತು ಸರ್ಕಾರದ ನಿಯಮಗಳ ಪ್ರಕಾರ ಒಬ್ಬ ಗ್ರಾಹಕ ತಮ್ಮ ಮನೆಯಲ್ಲಿ ಗರಿಷ್ಠ 2 LPG ಸಿಲಿಂಡರ್ಗಳನ್ನು ಇಟ್ಟುಕೊಳ್ಳೋದಕ್ಕೆ ಮಾತ್ರ ಅನುಮತಿ ಇದೆ. ಒಟ್ಟು ಗ್ಯಾಸ್ ಸಂಗ್ರಹಣಾ ಮಿತಿ ಎಷ್ಟು ಅಂತ ನೋಡೋದಾದರೆ, ಕಾನೂನಿನ ಪ್ರಕಾರ ವಸತಿ ಪ್ರದೇಶದಲ್ಲಿ ಒಬ್ಬ ವ್ಯಕ್ತಿ ಒಟ್ಟು 25 ಕಿಲೋಗ್ರಾಂಗಳಿಗಿಂತ ಹೆಚ್ಚು LPG ಗ್ಯಾಸನ್ನು ಪರವಾನಗಿ ಇಲ್ಲದೆ ಸಂಗ್ರಹ ಮಾಡುವಂತಿಲ್ಲ. ಸಾಮಾನ್ಯವಾಗಿ ಒಂದು ಗೃಹ ಬಳಕೆಯ ಸಿಲಿಂಡರ್ 14.2 kg ತೂಕ ಇರುತ್ತೆ. ಹೀಗಾಗಿ 2 ಸಿಲಿಂಡರ್ಗಳು ಸೇರಿದರೆ ಸುಮಾರು 88.4 kg ಆಗಿರೋದ್ರಿಂದ 2ಕ್ಕಿಂತ ಹೆಚ್ಚು ಸಿಲಿಂಡರ್ಗಳನ್ನು ಇಟ್ಟುಕೊಳ್ಳೋದು ಸುರಕ್ಷಿತ ಮತ್ತು ಕಾನೂನಿನ ದೃಷ್ಟಿಯಿಂದ ಹೆಚ್ಚು ಅಪಾಯಕಾರಿ. ಹಾಗಾದರೆ ಹೆಚ್ಚುವರಿ ಸಿಲಿಂಡರ್ಗಳು ಬೇಕಾದರೆ ಏನು ಮಾಡಬೇಕು ಅನ್ನೋ ಪ್ರಶ್ನೆ ನಿಮ್ಮಲ್ಲಿ ಮೂಡಬಹುದು. ಒಂದು ವೇಳೆ ನಿಮ್ಮ ಮನೆಯಲ್ಲಿ ಸದಸ್ಯರ ಸಂಖ್ಯೆ ಹೆಚ್ಚಾಗಿದ್ದು ಅಥವಾ ಬಳಕೆಯ ಪ್ರಮಾಣ ಜಾಸ್ತಿ ಇದ್ದು 3ನೆಯ ಸಿಲಿಂಡರ್ ಅಥವಾ ಹೆಚ್ಚಿನ ಸಂಗ್ರಹಣೆ ಬೇಕಿದ್ರೆ ನೀವು ಸ್ಫೋಟಕಗಳ ಇಲಾಖೆಯಿಂದ ಅಥವಾ ಸಂಬಂಧಿತ ಪ್ರಾಧಿಕಾರದಿಂದ ವಿಶೇಷ ಪರವಾನಗಿಯನ್ನು ಪಡೆಯುವುದು ಕಡ್ಡಾಯ. ಒಂದು ವೇಳೆ ನೀವು ಈ ನಿಯಮವನ್ನು ಉಲ್ಲಂಘಿಸಿದರೆ ಸರಬರಾಜು ಸಂಸ್ಥೆಗಳು ನಿಮ್ಮ ಗ್ಯಾಸ್ ಸಂಪರ್ಕವನ್ನು ರದ್ದುಗೊಳಿಸಬಹುದು. ಇನ್ನು ಅದೇ ರೀತಿಯಾಗಿ ಏನಾದರೂ ಒಂದು ವೇಳೆ ಸಿಲಿಂಡರ್ ಸ್ಫೋಟದಂತಹ ಅನಾಹುತಗಳು ಉಂಟಾದರೆ, ಮನೆಯಲ್ಲಿ ನಿಗದಿತ ಮಿತಿಗಿಂತ ಹೆಚ್ಚು ಸಿಲಿಂಡರ್ ಇದ್ದರೆ ವಿಮಾ ಕಂಪನಿಗಳು ಪರಿಹಾರ ನೀಡುವುದಕ್ಕೂ ಕೂಡ ನಿರಾಕರಣೆ ಮಾಡುತ್ತದೆ. ಹಾಗಾದರೆ ಸ್ನೇಹಿತರೆ, ಇನ್ನು ಈ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ತಪ್ಪದೆ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ.